ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ ಬಿಎನ್ಪಿ ನಾಯಕ ಮಾಜಿ ಪಿಎಂ ಖಲೀದಾ ಜಿಯಾ ಪುತ್ರ ತಾರಿಕ್ ರೆಹಮಾನ್ ಬಾಂಗ್ಲಾ ಬರೀ ಮುಸ್ಲಿಮರದ್ದು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೂ ಸೇರಿದ್ದು ಅಂತ ರಾಜಕೀಯ ಭಾಷಣ ಮಾಡಿದ್ದಾರೆ. ಬಾಂಗ್ಲಾ ಪ್ರಬಲ ಪ್ರತಿಸ್ಪರ್ಧಿ ಜಮಾತ್ ಪಕ್ಷ ಕಟ್ಟರ್ ಇಸ್ಲಾಂ ಹಾಗೂ ಮುಸ್ಲಿಮರ ಮತಗಳನ್ನು ನಂಬಿಕೊಂಡಿದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಹಿತರಕ್ಷಣೆಗಾಗಿ ಬಾಂಗ್ಲಾದೇಶದಲ್ಲಿ ಮೈನಾರಿಟಿ ಜನತಾ ಪಾರ್ಟಿ ಹೊಸ ಪಕ್ಷದ ಉದಯ ಆಗಿದೆ. ಬಿಎಂಜೆ ಪಾರ್ಟಿ ಬಗ್ಗೆ ನೋಡೋಣ ಏನ್ ವಿಚಾರ ಅಂತ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದಾವೆ. ಬಿಎನ್ಪಿ ನಾಯಕ ಹಾಗೆ ಮಾಜಿ ಪಿಎಂ ಖಲೀದಾ ಜಿಯಾ ಪುತ್ರ ತಾರಿಕ್ ರೆಹಮಾನ್ ಲಂಡನ್ನಿಂದ ಬಾಂಗ್ಲಾಗೆ ಹಿಂತಿರುಗಿ ಬಂದಿದ್ದಾರೆ. ಢಾಕಾದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಸೇರಿದ್ದ ಸಮಾವೇಶವನ್ನು ಉದ್ದೇಶಿಸಿ ತಾರಿಕ್ ಮಾತನಾಡಿದ್ದಾರೆ. ನನ್ನ ಬಳಿ ಬಾಂಗ್ಲಾದ ಅಭಿವೃದ್ಧಿಯ ಕನಸುಗಳಿದ್ದಾವೆ. ಬಾಂಗ್ಲಾ ಬರೀ ಮುಸ್ಲಿಮರದ್ದು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೂ ಕೂಡ ಸೇರಿದ್ದು. ಹಿಂದೂ, ಕ್ರೈಸ್ತ, ಬೌದ್ಧ, ಸಿಖ್ ಎಲ್ಲರಿಗೂ ಸೇರಿದ್ದು ಬಾಂಗ್ಲಾ ಅಂತ ರಾಜಕೀಯ ಭಾಷಣ ಮಾಡಿದ. ಅಲ್ಪಸಂಖ್ಯಾತರು ಏನೇ ಮಾತನಾಡಿದ್ರು ಕೂಡ ಅಲ್ಲಿ ಅವರ ಮೇಲಿನ ದೌರ್ಜನ್ಯ ಮಾತ್ರ ಕಡಿಮೆಯಾಗಿಲ್ಲ. ಬಿಎನ್ಪಿ ಇಬ್ಬರು ಹಿಂದೂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದೆ. ಬಿಎನ್ಪಿಗೆ ಪ್ರಬಲ ಪ್ರತಿಸ್ಪರ್ಧಿ ಎನ್ನುವ ಜಮಾತ್ ಪಕ್ಷ ಕಟ್ಟರ್ ಇಸ್ಲಾಂ ಪಕ್ಷವಾಗಿದೆ. ಇದು ಮುಸ್ಲಿಮರ ಮತಗಳನ್ನು ನಂಬಿಕೊಂಡಿದೆ. ಆದರೆ ಅವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದಿಲ್ಲ. ಬಾಂಗ್ಲಾದಲ್ಲಿ ಈ ವರ್ಷ ಅಲ್ಪಸಂಖ್ಯಾತರ ಮೇಲೆ ಭಾರಿ ದೌರ್ಜನ್ಯಗಳು ನಡೆದಿದ್ದಾವೆ. ಮತದಿಂದ ಅಥವಾ ಬ್ಲಾಸ್ ಫೇಮಿ ಈ ಹೆಸರಲ್ಲಿ 75ಕ್ಕೂ ಅಧಿಕ ದಾಳಿಗಳು ನಡೆದ ಬಗ್ಗೆ 32 ಜಿಲ್ಲೆಗಳಿಂದ ವರದಿಯಾಗಿದೆ. 258 ಕೋಮು ಹಿಂಸಾಚಾರ ನಡೆದಿದೆ. ಈ ಪೈಕಿ 28ಕ್ಕೂ ಅಧಿಕ ಅಲ್ಪಸಂಖ್ಯಾತರನ್ನ ಹತ್ಯೆ ಮಾಡಲಾಗಿದೆ ಅಂತ ಬಾಂಗ್ಲಾ ಮಾನವ ಹಕ್ಕುಗಳ ಆಯೋಗ ತಿಳಿಸಿದೆ. ಅಲ್ಪಸಂಖ್ಯಾತರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ಬಾಂಗ್ಲಾದೇಶಿ ಮೈನಾರಿಟಿ ಜನತಾ ಪಾರ್ಟಿ ಅಥವಾ ಬಿಎಂಜೆಪಿ ಹೊಸ ಪಕ್ಷದ ಉದಯ ಆಗಿದೆ. ಬಾಂಗ್ಲಾದಲ್ಲಿ ಚುನಾವಣೆಗಳು ಹತ್ತಿರವಾಗ್ತಾ ಇದ್ದಂತೆ ಹಿಂದೂ ದ್ವೇಷ ಹೆಚ್ಚಾಗ್ತಾ ಇದೆ. ಹಿಂದೂಗಳ ಮೇಲೆ ದಾಳಿ ಹೆಚ್ಚಾಗ್ತಾ ಇದೆ. 2025ರಲ್ಲೇ ಬಾಂಗ್ಲಾದೇಶದಲ್ಲಿ ಮತನಿಂದೆ ಆರೋಪದಲ್ಲಿ 75 ಪ್ರಕರಣಗಳು ದಾಖಲಾಗಿವೆ ಅಂತ ಮಾನವ ಹಕ್ಕುಗಳ ಆಯೋಗ ವರದಿ ತಿಳಿಸಿದೆ. ಮತನಿಂದೆಯ ಆರೋಪ ಹೊರಿಸಿ ಅಲ್ಲಿ ಹಿಂದೂ ವ್ಯಕ್ತಿ ದೀಪುದಾಸ್ ಎಂಬ ಕಾರ್ಮಿಕನನ್ನ ಅನ್ಯಾಯವಾಗಿ ಬಲಿ ಪಡೆಯಲಾಯಿತು. ಬಾಂಗ್ಲಾ, ಪಾಕಿಸ್ತಾನ ಇಸ್ಲಾಮಿಕ್ ಮೂಲಭೂತ ಹೆಚ್ಚಾಗಿರುವ ದೇಶ. ಬ್ಲಾಸ್ ಫೇಮಿ ಅನ್ನೋದು ಮತಾಂಧರ ಕೈಯಲ್ಲಿರುವ ಆಯುಧದಂತೆ ತಯಾರಾಗಿದೆ. ಅಲ್ಲಿನ ಅಲ್ಪಸಂಖ್ಯಾತರು ಮತನಿಂದನೆ ಮಾಡಲೇಬೇಕು ಅಂತ ಏನೂ ಇಲ್ಲ. ಆತನ ಆಸ್ತಿ, ಆತನ ಮನೆ, ಹೆಣ್ಣು ಮಕ್ಕಳ ಮೇಲೆ ಮತಾಂಧರ ಕಣ್ಣು ಬಿದ್ದರೆ ಸಾಕು. ಕೇವಲ ಮತನಿಂದನೆ ಆರೋಪ ಹೊರಿಸಿದ್ರೆ ಸಾಕು. ಕಾರ್ಖಾನೆಯಲ್ಲಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಮುಸಲ್ಮಾನನ ಮಾತು ಕೇಳ್ತಿಲ್ಲ ಅಂದ್ರೆ ಆತ ನಮ್ಮ ಮತವನ್ನ ಬೈದ ಎಂದ್ರೆ ಆಯ್ತು. ವ್ಯಾಪಾರ ವೇಳೆ ಅಲ್ಪಸಂಖ್ಯಾತ ವ್ಯಾಪಾರಿ ಪ್ರತಿಸ್ಪರ್ಧಿ ಎಂಬಂತೆ ತಯಾರಾದ್ರೆ ಆತನ ಮೇಲೆ ಮತನಿಂದನೆ ಆರೋಪ ಹೊರಿಸಿಬಿಟ್ರೆ ಸಾಕು. ಯಾರೊಬ್ಬರ ಮೇಲೆ ಆರೋಪ ಬಂದಾಗ ಆತನ ವಿರುದ್ಧ ಪ್ರಕರಣ ದಾಖಲಾಗಿ ತನಿಖೆ ನಡೆದು ಕೋರ್ಟ್ ನೀಡುವಂತಹ ಕೆಲಸ ಮಾಡಬೇಕು. ಆದರೆ ಬ್ಲಾಸ್ ಫೇಮಿ ಈ ವಿಷಯದಲ್ಲಿ ಇದೆಲ್ಲ ಆಗಲೇಬೇಕು ಅಂತ ಏನೂ ಇಲ್ಲ. ಆರೋಪ ಬಂದ ಕೂಡಲೇ ಮತಾಂಧರು ಕೆರಳಿ ನಿಂತ್ಕೊಳ್ತಾರೆ. ಇವರೊಂದಿಗೆ ಮತ್ತೊಂದಿಷ್ಟು ಮೂರ್ಖರು ಸೇರಿ ಆರೋಪದ ಬಗ್ಗೆ ಪರಿಶೀಲಿಸದೆ ಎಲ್ಲ ಮೂರ್ಖರು ಸೇರಿ ಅಲ್ಪಸಂಖ್ಯಾತನನ್ನ ಕೊಂದೇ ಬಿಡ್ತಾರೆ.
ಪಾಕಿಸ್ತಾನದಲ್ಲಾದ್ರೆ ಬ್ಲಾಸ್ಫೆಮಿ ಅಥವಾ ಮತಾಂಧತೆ ಶಿಕ್ಷಾರ್ಹ ಅಪರಾಧ ಆದ್ರೆ ಬಾಂಗ್ಲಾದಲ್ಲಿ ಅಂತಹ ನಿರ್ದಿಷ್ಟ ಕಾನೂನುಗಳಿಲ್ಲ. ಯಾಕಂದ್ರೆ ಬಾಂಗ್ಲಾ ತನ್ನನ್ನು ಸೆಕ್ಯುಲರ್ ಅಂತ ಹೇಳಿಕೊಂಡಿದೆ. ಇಸ್ಲಾಂ ನಿಂದನೆಯನ್ನ ಅಪರಾಧ ಅಂತ ಹೇಳುವ ಕಾನೂನುಗಳು ಇಲ್ಲ. ಆದ್ರೆ ಬ್ರಿಟಿಷರ ಕಾಲದಲ್ಲಿ 1860ರ ಪಿನಲ್ ಕೋಡ್ನ ಸೆಕ್ಷನ್ 295A ಮತ್ತು 298ರ ಪ್ರಕಾರ ಯಾವುದೇ ಮತದ ಜನರ ಭಾವನೆಗೆ ಧಕ್ಕೆ ತರೋದು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡೋದು, ಇದೆಲ್ಲ ಶಿಕ್ಷಾರ್ಹ ಅಪರಾಧಗಳು ಅನ್ನಿಸ್ಕೊಳ್ತವೆ. ಸೆಕ್ಷನ್ 295 ಧಾರ್ಮಿಕ ಸ್ಥಳಗಳ ದುರ್ಬಳಕೆ, ಭಾವನೆಗಳ ಬಗ್ಗೆ ಧಕ್ಕೆ ತರುವ ಬಗ್ಗೆ ಹೇಳುತ್ತೆ. ಅದಕ್ಕೆ 2 ವರ್ಷ ಜೈಲು ಅಥವಾ ದಂಡ ವಿಧಿಸಲಾಗುತ್ತೆ. ಇದು ಮಸೀದಿ, ದೇವಾಲಯ, ಚರ್ಚ್ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅನ್ವಯ ಆಗುತ್ತೆ. ಇನ್ನು 295A ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಗಳನ್ನ ಘಾಸಿಗೊಳಿಸೋದು. ಇದಕ್ಕೆ 2 ವರ್ಷ ಜೈಲು ಹಾಗೂ ದಂಡದ ಶಿಕ್ಷೆ ಕೂಡ ಇದೆ. ಇದು ಕೂಡ ಎಲ್ಲ ಮತ ಧರ್ಮಗಳಿಗೂ ಕೂಡ ಅನ್ವಯ ಆಗಬೇಕು. ಇನ್ನು ಧಾರ್ಮಿಕ ಶುದ್ಧತೆ ಧಿಕ್ಕರಿಸುವಂತ ಮಾತುಗಳನ್ನ 298ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಅಂತ ಘೋಷಣೆ ಮಾಡಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನ ಕಾಪಾಡಿಕೊಳ್ಳುವಂತ ಬಗ್ಗೆ ರಾಜಕೀಯ ಅಧಿಕಾರ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ರಾಜಕೀಯ ಪಕ್ಷವೊಂದು ಅಲ್ಲಿ ಹುಟ್ಟುಕೊಂಡಿದೆ. ಮುಂಬರುವಂತ ಚುನಾವಣೆಗಳಲ್ಲಿ 91 ಕ್ಷೇತ್ರಗಳಲ್ಲಿ ಆ ಪಕ್ಷ ಸ್ಪರ್ಧಿಸೋರು ಕೂಡ ಇರಾದೆ ಹೊಂದಿರುವಂತಹ ಪಕ್ಷದ ಹೆಸರು BMJP ಅರ್ಥಾತ್ ಬಾಂಗ್ಲಾ ಮೈನಾರಿಟಿ ಜನತಾ ಪಾರ್ಟಿ. 2017ರಲ್ಲಿ ಈ ಪಕ್ಷ ಸ್ಥಾಪನೆ ಆಗಿದೆ. ಹಿಂದೂ, ಬೌದ್ಧ, ಸಿಖ್ ಹಾಗೂ ಕ್ರೈಸ್ತರ ಹಕ್ಕುಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಪಕ್ಷದ ಸ್ಥಾಪನೆ ಆಯಿತು. 2025ರ ಬಾಂಗ್ಲಾದೇಶದ ಚುನಾವಣಾ ಆಯೋಗದಲ್ಲಿ ಈ ಪಕ್ಷ ನೋಂದಣಿಯಾಗಿದೆ. ಇದೀಗ ಅಲ್ಲಿನ ಅಧಿಕೃತ ರಾಜಕೀಯ ಪಕ್ಷವಾಗಿದೆ. ಬಾಂಗ್ಲಾ ಲೋಕಸಭೆಯಲ್ಲಿ 350 ಸ್ಥಾನಗಳಿಗೆ, ಆ ಪೈಕಿ 300 ಸ್ಥಾನಗಳಿಗೆ ನೇರ ಚುನಾವಣೆ ನಡೆಸುತ್ತೆ. 50 ಮೀಸಲು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ. 300 ಸ್ಥಾನಗಳ ಪೈಕಿ 91 ಸ್ಥಾನಗಳಿಗೆ BMJP ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ. ಈ ಪೈಕಿ 40ರಿಂದ 45 ಸ್ಥಾನಗಳಲ್ಲಿ BMJP ಗೆಲುವು ಸಾಧಿಸುವಂತ ಭರವಸೆ ವ್ಯಕ್ತಪಡಿಸಿದೆ. ಬಾಂಗ್ಲಾದಲ್ಲಿ ಸುಮಾರು 16.5 ಕೋಟಿ ಜನರು ವಾಸ ಮಾಡ್ತಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಗತ್ತಿನ ಅತಿ ದೊಡ್ಡ ದೇಶ ಬಾಂಗ್ಲಾದೇಶ. ಅದರಲ್ಲಿ 80% ಜನರು ಸುನ್ನಿ ಮುಸ್ಲಿಮರಾಗಿದ್ದಾರೆ. 1.5% ಶಿಯಾ ಮುಸ್ಲಿಮರಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ಅಹಮದೀಯ, ಬೋಕ್ರಾ ಪಂಗಡಗಳಿಗೆ ಸೇರಿದ ಮುಸ್ಲಿಮರು ಕೂಡ ಇದ್ದಾರೆ. ಅಹಮದೀಯರ ಮೇಲೆ, ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಆಗುವಂತೆ ನಿರಂತರ ದಾಳಿಗಳು ಆಗ್ತಿದ್ದಾವೆ. ಅದು ಅತಿ ಹೆಚ್ಚು ದಾಳಿಗೊಳಗಾಗುವ ಮುಸ್ಲಿಮರೊಳಗಿನ ಅಲ್ಪಸಂಖ್ಯಾತ ಸಮುದಾಯ. ಮುಸ್ಲಿಮರೇ ಅದನ್ನ ಮುಸ್ಲಿಮರು ಅಂತ ಪರಿಗಣಿಸೋದೇ ಇಲ್ಲ. ಒಂದು ಕಾಲಕ್ಕೆ ಬಾಂಗ್ಲಾ ಭಾರತದಿಂದ ಬೇರೆಯಾದ ವೇಳೆ ಅಲ್ಲಿ 26% ಹಿಂದೂಗಳಿದ್ರು. ಇದೀಗ ಅವರ ಸಂಖ್ಯೆ 8% ಕುಸಿತ ಆಗಿದೆ. 0.6% ಬೌದ್ಧರು, 0.3% ಕ್ರೈಸ್ತರಿದ್ದಾರೆ. ಇನ್ನಿತರು 0.1%ಇದ್ದಾರೆ. 1.3 ಕೋಟಿ ಹಿಂದೂಗಳಿದ್ದಾರೆ. ಎಲ್ಲ ಅಲ್ಪಸಂಖ್ಯಾತರನ್ನು ಕೂಡ ಒಟ್ಟುಗೂಡಿಸಿದ್ರೆ 1.5 ಕೋಟಿ ಆಗ್ತಾರೆ. ಭಾರತ ಅವಾಮಿ ಲೀಗ್ ಬೆಂಬಲಿಸ್ತಾ ಇದೆ ಎಂಬ ಕಾರಣಕ್ಕೆ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಮನಸ್ಥಿತಿ ದೊಡ್ಡ ಮಟ್ಟದಲ್ಲಿದೆ ಎಂಬ ಅಭಿಪ್ರಾಯ ಕೂಡ ಸುಕೃತ್ ಕುಮಾರ್ ಮಂಡಲ್ನ ಹಸೀನಾ ಹಾಗೂ ಅವಾಮಿ ಲೀಗ್ ಬಿಟ್ಟು ಅಲ್ಲಿನ ಅಲ್ಪಸಂಖ್ಯಾತರು ಹಾಗೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಿಸುವಂತ BMJP ಪಕ್ಷವನ್ನ ಭಾರತ ಬೆಂಬಲಿಸಬೇಕು ಅಂತ ಸುಕೃತ್ ಕುಮಾರ್ ಮಂಡಲ್ ಕೇಳಿಕೊಂಡಿದ್ದಾರೆ. ಭಾರತದ ನೆರವು ಬಾಂಗ್ಲಾ ಹಿಂದೂಗಳಿಗೆ ಬಹಳ ಅಗತ್ಯ ಇದೆ ಅಂತ ಮಂಡಲ್ ಹೇಳಿದ್ದಾರೆ. ಆದ್ರೆ ಭಾರತ ಬೇರೆ ದೇಶಗಳ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗುವುದೇ ಇಲ್ಲ. ಆದ್ರೆ ಈ ಅಲ್ಪಸಂಖ್ಯಾತರ ಪಕ್ಷ ಒಂದಿಷ್ಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ ಬಾಂಗ್ಲಾದಲ್ಲಿ ಪಾರದರ್ಶಕ ಚುನಾವಣೆ ನಡೀಬೇಕು. ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಧೈರ್ಯ ಅಲ್ಪಸಂಖ್ಯಾತರಿಗೆ ಬರಬೇಕು. ಮತಗಟ್ಟೆಯಲ್ಲಿ ರಕ್ಷಣೆ ಸಿಗಬೇಕು ಅಂತ ಭಾರತ ಒತ್ತಾಯ ಮಾಡ್ತಾ ಇದೆ. ಬಾಂಗ್ಲಾದಲ್ಲಿ ನ್ಯಾಯಸಮ್ಮತ ಹಾಗೆ ಪಾರದರ್ಶಕ ಚುನಾವಣೆಗಾಗಿ ಭಾರತ ಸೂಚಿಸ್ತಾ ಇದೆ. ಅದು ಸಾಧ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.